ನಾ ಸತೀಶ್ ಅಂಚುಟಿಗಿರಿ ಸರ್ ಮಾತಾಡೋದು. ಸರಿ ಓಕೆ ರೀ. ಅದಕ್ಕೆ ಮಕ್ಕಂದವ್ರು ಬರ್ತಾ ಮತ್ತೆ ನನ್ ಫೋನ್ ತೆಗ್ದಿಲ್ಲ ಅವನಿಗೆ. ಮತ್ತೊಂದು ಟ್ರೈ ಮಾಡಿದೆ, ಹೊರಟಿನಿ ಸರ್ ಹೋಗ್ತೀನಿ ಅಂತ ಹೇಳ್ದವನು. ಹೌದು ಸರ್. ಈಗ ನಾವ್ ಹೇಳದ್ ಕೇಳಿ ಸರಿ ಒಂದ್ ಸ್ವಲ್ಪ ಸರಿ. ನಾವಿಲ್ಲಿ ಸದ್ದ ಬರೋಬ್ಬರಿ ನಾವ್ 1 ತಾಸ್ ಮೇಲ್ಗಡೆ ಐತ್ರಿ ಸರಿ. ನಾವಿಲ್ಲಿ ಊಟ ಮಾಡ್ಲಾರಿ ಎಲ್ಲಾ ಹುಡುಗರು ಒಗ್ಗಟ್ಟಾಗಿ ಕುಂತಿದೇವ್ರಿ. ನಾವ್ ವಾರ್ಡನ್ ಸರಿ ಫೋನ್ ಹಚ್ಚದ್ರ ಅವ್ರು ನಮ್ದು ಪಿಕ್ ಮಾಡ್ತಾ ಇಲ್ಲ, ಎಡಿ ಸರ್ ಹಚ್ಚರ ಪಿಕ್ ಮಾಡ್ತಾ ಇಲ್ಲ. ಇವಾಗ ನಿಮ್ಗೆ ಹಚ್ಚಿದ್ವಿ ಪಿಕ್ ಮಾಡಿರಿ. ಇವಾಗ ಸರ್ ವಾರ್ಡನ್ ಸರ್ ಬಂದ್ರೆ ಇಲ್ಲಿ ಸಮಸ್ಯೆ ಬಗೆಹರಲ್ರಿ. ಇಲ್ಲಿ ಸರ್ ಇವಾಗ ನಾ ಪೂರ್ತಿ ಹೇಳ್ತಾನ ಸ್ವಲ್ಪ ಕೇಳಿ ಸರಿ. ಒಂದೇ ಸೆಕೆಂಡ್ ಸರಿ ರಿಕ್ವೆಸ್ಟ್ ನಿಮ್ಗೆ ಇದು ಸರ್. ನೋಡಿ ಇದು ಹಾಸ್ಟೆಲ್ ಸಮಸ್ಯೆ ಸರ್. 1 ದಿನ 2 ದಿನ ಸಮಸ್ಯೆ ಅಲ್ರಿ ಸರ್. ಡೈಲಿ ವಾರ್ಡನ್ ಸರಿ ನಾವು ಹೇಳ್ಕೊತ ಬಂದಿದ್ದೇವ್ರಿ. ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಹೇಳಿದೇವ್ರಿ ಸರಿ. ಅವ್ರ ಏನು ಕಿಂಚಿತ್ತು ಕಾಳಜಿ ಇಲ್ರಿ ಸರಿ. ಅವ್ರಿಗೂ ಇಲ್ಲ ನಿಮ್ಗೂ ಇಲ್ರಿ ಸರಿ. 1 ದಿನ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಏನ್ ಸಮಸ್ಯೆ ಐತಪ್ಪ ಅಂತ ನಮ್ಗೆ ವಿದ್ಯಾರ್ಥಿಗಳು ಕೇಳಿಲ್ರಿ ಸರ್. ನೀವ್ರಿ ಪ್ರತಿಯೊಂದು ಫುಡ್ ಪಾಯ್ಸನ್ ಆಗ್ತದೆ ಸರ್. ಪ್ರತಿಯೊಂದು ವಿದ್ಯಾರ್ಥಿ ಫುಡ್ ಪಾಯ್ಸನ್ ಆಗ್ತದೆ. ನಿಮ್ಗೆ ಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ಕೊಡ್ತೇನೆ ಸರ್. ನೀವು ಇಲ್ಲಿ ಬರ್ರಿ. ಆಮೇಲೆ ಸರ್ ಇನ್ನೊಂದ್ರಿ, ನಾವಿಲ್ಲಿ ಕುಂತಿರೋ ಉದ್ದೇಶ ರೀ ಸರ್. ಇಲ್ಲಿ ಕುಂತಿರೋ ಉದ್ದೇಶ ಏನಂದ್ರಿ, ವಾರ್ಡನ್ ಸರ್ ಬರೋ ಸಲ ನಾವು ಕುಂತಿಲ್ರಿ. ಆ ವಾರ್ಡನ್ ಸರ್ ಇಲ್ಲಿ ತೆಗಿಬೇಕ್ರಿ ಸರ್. ಅವ್ರು ಮಾಡದಂತ ಈ ಅಯೋಗ್ಯ ಕೆಲಸದಿಂದ್ರಿ ಅವ್ರಿಗೆ ವಾರ್ಡನ್ ಸರ್ ಇಲ್ಲಿ ತೆಗಿಬೇಕ್ರಿ ಸರ್. ಅವ್ರ ಏನ್ ಕಿಂಚಿತ್ ಕಾಳಜಿನೇ ಇಲ್ರಿ ಸರ್. ನಮ್ಮ ವಿದ್ಯಾರ್ಥಿಗಳು ಏನ್ ನೋಡ್ಕೊಂತಾರಿ ಸರ್. ಅವ್ರ ಎಷ್ಟು ಸಲ ಸಮಸ್ಯೆ ಹೇಳ್ಬೇಕ್ರಿ ಸರ್. 1 ಸಲ ಓಕೆ, 2 ಸಲ ಓಕೆ, 1 ವಾರ ಓಕೆ, ತಿಂಗಳಾನ ಗಂಟ್ಲೆ ಅದೇ ಸಮಸ್ಯೆ ಅಂದ್ರೆ ಅವ್ರ ಏನ್ ಕೆಲಸ ಮಾಡ್ಲತ್ತಾರ ನಿಲ್ರಿ ಸರ್. ಇದು ರೀ ಸತೀಶ್, ಈಗ ಒಂದಾಯ್ತು, ನೀ ಹೇಳಿದ್ ಕೇಳಿಸ್ಕೊಂಡೆ ನಿಮ್ ಸಮಸ್ಯೆ ಬಗ್ಗೆ. ನಾ ಹೇಳಿದ್ ಕೇಳ್ತೀಯ? ಹೇಳಿ ಸರ್. ವಾರ್ಡನ್ ನಾವ್ ಮೊದಲಿಂದನು ಚೂರು ನಿರ್ಲಕ್ಷ್ಯ ಧೋರಣೆ ಏನ್ ತೋರ್ತಾ ಇದ್ದಾನ. ನಾಳೆ ಒಂದಿನ ರವಿವಾರ ಇದೆ, ಸೋಮವಾರ ನನಗೆ ಫಿರ್ಗಣ್ಣವರ್ ಜೂನಿಯರ್ ವಾರ್ಡನ್ ಇದ್ರು ತಗೊಂತೀನಿ ಅಂದ್ರೆ ಅವನಿಗೆ ಕೊಡ್ತೀನಿ, ಇಲ್ಲ ಯಾದವಾಡಗರೆ ಅಡಿಷನಲ್ ಚಾರ್ಜ್ ಕೊಟ್ಬಿಡ್ತೀನಿ ಸರ್. ನೀವು ಕೊಡ್ತಿರೋ ಬಿಡ್ತಿರೋ ಇಷ್ಟ ದಿನ ನಿಮ್ಗೆ ಇದು ಬಂದಿಲ್ಲ ಸರ್. ನಿಮ್ಗೆ ಗೊತ್ತೈತಿ ಯಾವ ಬೇಜವಾಬ್ದಾರಿ ಮಾಡ್ತಾರಂತೇಳಿ. ಇಷ್ಟ ನೀವು ಮೇಲಾಧಿಕಾರಿಗಳಾಗಿ ಏನು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ನಿಮ್ ಕಿವಿ ಮೇಲೆ ನಾವು ಕೂಡ ಇಟ್ಟಿದೇವ್ರಿ ಸರ್. ಈ ರೀತಿ ಮಾಡ್ತಾರ ವಾರ್ಡನ್ ಸರ್ ಅಂತ ಹೇಳಿ, ಈ ರೀತಿ ಪ್ರಾಬ್ಲಮ್ ಅದಾವ ಅಂತ ಹೇಳಿ ಇಷ್ಟ ದಿನ ತಗೊಂಡಿಲ್ಲ. ನೀವು ಇವಾಗ ಹೇಳ್ತೀರಿ ಸರಿ. ನೀವು ಇವಾಗ ನಾವೆಲ್ಲ ಕೂತು ಒಗ್ಗಟ್ಟಾಗಿ ನಿಮ್ಗೆ ಹೇಳೋಣ, ನೀವು ಇವಾಗ ಹೇಳ್ತೀರಿ ಚೇಂಜ್ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಸರ್ ಇಷ್ಟ ಸರ್ ಇವಾಗ ನಾವು ವಾರ್ಡನ್ ಬರುದಲ್ರಿ ಸರ್. ನೀವು ಮೇಲಾಧಿಕಾರಿ ಯಾರಾದ್ರೂ ಬರ್ಲೇಬೇಕ್ರಿ ಸರಿ. ಎಡಿ ಆದವ್ರಿಗೆ ಕಳಿಸ್ರಿ ಸರ್. ಇಲ್ಲಿ ಸ್ವತಃ ನೀವೇ ಆದ್ರೆ ಇಲ್ಲಿ ಬರ್ರಿ ಸರಿ. ಬಂದು ನಮ್ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಹೋಗ್ರಿ ಸರ್. ಇಲ್ಲಿ ಏನದ, ನಾನು ರಜೆ ಇದ್ದಿದ್ದಕ್ಕ ಊರಿಗೆ ಬಂದಿನಿ ಸತೀಶ್. ಆಗ್ಲೇ ಮಹೇಶ್ ಅವರಿಗೆ ಪ್ರವೀಣ್ಗೆಲ್ಲ ಹೇಳ್ದೆ. ನಾನು ಬರ್ತೀನಿ, ಇಲ್ಲ ಅಂತಿಲ್ಲ. ನನಗೆ ಮನ್ಯಾಗ ಒಬ್ಬರಿಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದಕ್ಕೆ ಊರಿಗೆ ಬಂದೀನಿ ಮೊನ್ನೆದ್ದು. ಸರ್ ನೋಡ್ರಿ, ಈ ರೀತಿ ನೀವು ಮನಿ ಸಮಸ್ಯೆಗಳು ಹೇಳ್ತೀರಿ ಸರ್. ನಿಮ್ ಮನಿ ಸಮಸ್ಯೆಗಳು ಇರ್ತಾವ್ರಿ ಸರ್. ನಾವೆಲ್ಲ ಹೇಳ್ಕೊಂಡ್ ಕೂತ್ರ ಈ ಸದ್ದ ನಾವಿಲ್ಲಿ ಒಗ್ಗಟ್ಟಾಗಿ ಕುಂತಿರ್ತಾಯಿ ಬೆಲೆ ಏನಾಯ್ತು ಸರ್. ಎಡಿ ಅವ್ರಿಗೆ ಕಳಿಸ್ರಿ ಸರ್. ನೀ ಆಯ್ತು, ನಿಮ್ ಸಮಸ್ಯೆ ಆಯ್ತು ಓಕೆ ರೀ ಸರ್. ಈಗ ನಮ್ ಸಮಸ್ಯೆ ಯಾರು ಕೇಳ್ರಿ ಸರ್. ಈಗ ನಿಮ್ ಸಮಸ್ಯೆ ಐತಿ, ಹೋಗಿರಿ, ಎಲ್ಲಾ ಬರಬರಿ ಐತ್ರಿ ಸರ್. ಓಕೆ ರೀ, ನಾವ್ ಒಪ್ಕೋತೀವ್ರಿ. ಈ ಸದ್ದ ನಮಗೂ ಅದೇ ಸಮಸ್ಯೆ ಆಗ್ಲತ್ತದ್ರಿ. ಈ ಸದ್ದ ನಾವು ಹಾಸ್ಟೆಲ್ ಒಳಗೆ ಇರ್ತೀವಂದ್ರ ನಮಗೆಲ್ಲಾ ಪಾಲಕರು ನೀವೇ ಈ ಸರ್. ನೀವೇ ನಮಗ್ ಬಂದ್ ನೋಡ್ಬೇಕಿಲ್ಲಿ. ಕೇಳೋ ಸತೀಶ, ಈಗ ನೀ ಪರಿಚಯ ಇರೋ ವಿದ್ಯಾರ್ಥಿಯಾಗಿ ನಾನು ಹೇಳತ್ತೀನಿ, ನಾನು ಯಾವ್ದು ಇಲ್ಲ ನೆಗ್ಲೆಕ್ಟ್ ಮಾಡಿದ್ದಲ್ಲ. ರಜೆ ಅದ ಒಂದು. ಈಗ ಎಡಿಗೂ ಫೋನ್ ಮಾಡ್ತಾ ಇದ್ದೀನಿ. ಅವ್ರು ಆಕ್ಚುಲಿ ಏನ್ ಮಾಡಿದ್ರು ಗೊತ್ತಾ, ನೆಕ್ಸ್ಟ್ ಸಂಡೇ ಮಗನ್ ಮದ್ವೆ ಅದ ಅಂತ ಅಂದ್ಬಿಟ್ಟು ಅವರು ಎಲ್ಲೋ ಕಾರ್ಡ್ ಕೊಡಕ್ ಹೋಗ್ತೀನಿ ಅಂತ ಹೇಳಿದ್ರು. ಮಕ್ಕಂದಾರ್ ಇಷ್ಟು ಸಡನ್ ಆಗಿ ಈ ಹಾಲಿಡೇ ಇದ್ದಾಗೆ ನಮಗ್ ಒಂದೊಂದ್ ವಾರ್ಡನ್ ಗಳು ಈ ರೀತಿ ಸಮಸ್ಯೆ ಮಾಡ್ತಾರಲ್ಲ, ಅದು ನಮಗೂ ಬೇಸರ ಇದೆ ಅಸಲಿಗೆ. ಮೊನ್ನೆ ಹೋದ್ವಾರ ನೀವೇನ್ ಸಮಸ್ಯೆ ಅಂತೀರಿ, ಎಡಿ ಬಂದಾಗೂ ನನ್ ಗಮನಕ್ಕೆ ತಂದಾನ ಸರ್. ಮಕ್ಕಂದಾರ್ ಒಟ್ಟ ಒಂದ್ ರೀತಿ ಮಾತು ಕೇಳಾರ್ದಂಗೆ ಬಿಹೇವ್ ಮಾಡ್ತಾನ ಸರ್ ಅಂತ ಅಂದಾಗೆ, ಈಗ ಹೊಸದಾಗಿ ಏನ್ ಯಾದವಾಡ್ ಬಂದಾರಲ್ಲ ಅವ್ರು ಚಾರ್ಜ್ ತಗೊಂತಿದ್ರೆ ಒಂದ್ ಕೊಟ್ಟು ಬಿಡೋನು ಅಂತೂ ಡಿಸ್ಕಸ್ ಮಾಡೀವಿ ಸರ್. ಇವಾಗ ಇಲ್ಲಿ 2 ತಾಸ ಅಂತ ಕೂತಿದ್ದೇವಿ. ವಾರ್ಡನ್ ಸರ್ ಇನ್ನೇಲಿ ಹಾಸ್ಟೆಲ್ ಬರಕ್ ತಯಾರಿಲ್ರಿ. ಲಾಸ್ಟ್ ಪಾಯಿಂಟ್ ಕೇಳು. ಈಗ ನನಗೆ ಈ 20 ನಿಮಿಷದಿಂದ ಮಾತಾಡಿ ಫೋನ್ ರಿಸೀವ್ ಮಾಡಿದ್ದ ಮಕ್ಕಂದರ ಸರ್, ನಾ ಹೋಗ್ತೀನಿ ಸರ್, ಹೋಗಿ ಮಾತಾಡ್ತೀನಿ, ಅದು ಯಾರೋ ಏನೋ ಪೊಲೀಸ್ ಕರ್ಕೊಂಡ್ ಬಂದಿನಿ ಬರ್ತೀನಿ ಅಂದಿದ್ದು ಬೈದೆ ನಾನು. ಕರ್ಕೊಂಡ್ ಬರ್ರಿ ಸರ್. ಪೂರಾ ಬೆಳಗಾವಿ ಡಿವಿಷನ್ ಪೂರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬರ್ಲಿ ಸರ್. ನಾವೇನ್ ಯಾರಿಗೆ ಅಂಜುದಿಲ್ರಿ ಸರ್. ನಾವೇನ್ ಇಲ್ಲ ಮಾಡ್ಲತ್ತಿಲ್ಲ, ಏನೋ ಅಫೆನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಪೂರಾ ಬೆಳಗಾವಿ ಡಿವಿಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಬರ್ಲಿ ಸರ್. ಅದೇನ್ ನಮ್ಗೆ ಬೈದೀನಿ ಅಂತ ಹೇಳ್ದೆ ನಾ ಅವನಿಗೆ, ಬೈದೀನಿ. ನೋಡು, ಪ್ರಾಬ್ಲಮ್ ಇದ್ದಾಗ ಹಂಗ ಹುಡುಗರಿಗೆ ಹಂಗ್ಯಾಕಂದಿ ಸ್ಟೂಡೆಂಟ್ಸ್ ಗೆ. ಈಗ ಹೋಗಿ ಮೊದಲು ಬಗೆಹರಿಸು, ನಾನು ಲೋಕಲ್ ಇಲ್ಲ ಅಂದಾಗ ಸರ್ ನಾವು ಅಧಿಕಾರಿಗಳು ಬರುತ್ತಾನೆ ನಾವು ಬಿಡೋರಿ ಸರ್. ಅಧಿಕಾರಿಗಳು ಬರ್ಬೇಕ್ರಿ ಸರ್. ವಾರ್ಡನ್ಗಳು ಬೇಡ್ರಿ ಸರ್. ವಾರ್ಡನ್ಗಳು ಬರಲ್ರಿ, ಹೋಗ್ಲಿ. ಅಧಿಕಾರಿಗಳು ಬರುತ್ತಾನ ನಾವ್ ಇಲ್ಲಿ ಹೇಳರಿ ಸರ್. ಇಲ್ಲಾಂದ್ರೆ ಮುಂದಿನ ನಾವ್ ಏನ್ ಮಾಡ್ಬೇಕು ಅದ್ ಮಾಡ್ತೀವ್ರಿ ಸರ್. ನೀವೆಲ್ಲ ಸೀನಿಯರ್ ಸ್ಟೂಡೆಂಟ್, ನಾನು ಲೋಕಲ್ ಇದ್ದು ಬರಲ್ಲ. ಅವತ್ತು 11ಕ್ಕೆ ಬಂದಿನಿ ನಾನು ಸ್ವಂತ ಡ್ರೈವ್ ಮಾಡ್ಕೊಂಡು. ಎಡಿ ಅವ್ರಿಗೆ ಕಳಿಸ್ರಿ ಸರ್. ಎಡಿ ಅವ್ರಿಗೆ ಕಳಿಸ್ರಿ.
ನೀನು ಏನಾಗಿದೆ ಎಲ್ಲೂ ಬೆಟ್ಟೆ ಅವ್ನ ಮಗನ್ ಕಾರ್ಡ್ ಕೊಡಕ್ ಹೋಗ್ಯಾರ ಅವ್ರು ಎಲ್ಲೆಲ್ಲೋ. ಸರ್ ಎಲ್ಲರೂ ಈ ರೀತಿ ಹೇಳಿದ್ರೆ ಸರ್ ಈಗ ನಾವ್ ಯಾರಿಗೆ ಹೇಳಿದ್ರಿ? ಅಂದ್ರೆ ನೋಡಿ ಹೇಳ್ತೀನಿ, ನಾಳೆ ನನಗೆ ನೀವು ಬರ್ಲೇಬೇಕಂದ್ರೆ ಸಂಜೆಗೆ ನಾಳೆ ಬೆಳಿಗ್ಗೆ ಬಿಟ್ಟು ಬರ್ತೀನಿ ನಾನು, ಆಯ್ತಾ? ಸರ್ ಬೇಡ್ರಿ ಬೇಡ ಇಲ್ಲಿ ಸರ್ ಈ ಸತಿ ನೀವು ಅಧಿಕಾರಿಗಳು ಕಳಿಸ್ರಿ ಸರ್. ನೋಡ್ರಿ ಅವ್ರು ಎಲ್ಲಿ ಕಾರ್ಡ್ ಮದ್ವಿ ಕಾರ್ಡ್ ಕೊಡ್ಲಕ್ ಹೋಗ್ಯಾರಲ್ರಿ, ನಾವ್ ರಾತ್ರಿ 10 ಗಂಟೆ ಅಲ್ರಿ 12 ಗಂಟೆವರೆಗೂ ಕುಂದಿರ್ತೀವಿ. ಅವ್ರಿಗೆ ಮದ್ವಿ ಕಾರ್ಡ್ ಕೊಟ್ಟು ಚಾ ಕುಡ್ದು ಬಾಚ್ ಹೇಳ್ರಿ ಅವ್ರಿಗೆ. ನಾನು ಕೇಳಿ ಹೇಳ್ತೀನಿ. ಆಗ್ಲಿ ನೀನು ಸತೀಶ್ ಈಗ ನೀನು ಇದನ್ನ ಹೇಳೋದು ಹಾ ರೀ ಸರ್. ಅಟ್ಲೀಸ್ಟ್ ಮಕ್ಕಂದಾರಿಗೆ ಕಳಿಸ್ರಿ ಸರ್. ಮಕ್ಕಂದರು ಬೇರೆದವ್ರು ಬಂದು ಸ್ಪಂದನೆ ಕೊಡ್ಬೇಕಾ? ಹಲೋ ಬರ್ತಾರ ಅಂತಂದ್ರ ಅವ್ರು ಊರಿಗೆ ಸರ್ ನೋಡ್ರಿ ಮೇಡಮ್ ಈಗ ಲೈವ್ ಐತ್ರಿ ನಾವೇನ್ ಹೇಳುದಿಲ್ಲ ಹೇಳಮಂಡ ಕೇಳ ಸಾಹೇಬ್ ಬರ್ತಾರ ಹೇಳ್ತಾರಲ್ಲ ನಮ್ಗಿಂತ ಮೇನ್ ವಾರ್ಡನ್ ಇರ್ತಾರೆ ಸಾಹೇಬ್ ಇರ್ತಾರ ತಾಲೂಕು ಅವ್ರು ಹೇಳ್ತಾರೆ ನಾವೇನ್ ಹೇಳಿರ್ತೈತಿ ನಾವ್ ಏನು ಏನ್ ಸಾಹೇಬ್ ಎಲ್ಲಾದ್ರ ಬಗ್ಗೆ ನಿಮ್ಗೆ ಉತ್ತರ ಕೊಡ್ತಾರ ಅವ್ರ ಸರ್ ಎಲ್ಲಾದ್ರ ಬಗ್ಗೆ ಉತ್ತರ ಕೊಡ್ತಾರ. ನಾವ್ ಒಂದಿದ್ರಲ್ಲ ಎಲ್ಲಾದ್ರ ಬಗ್ಗೆ ಡೈರೆಕ್ಟ್ ನಾವ್ ಅಲ್ಲಿ ಹೋಗೋದಿದ್ರೆ ನೀವ್ ಯಾಕಂದ್ರಿ ನಾ ಏನ್ ಹೇಳ್ತೇನೆ ಈಗ ಸಮಸ್ಯೆ ಆಗೈತಿ ನಿಮ್ಗೆ ಹೇಳ್ಬೇಕಿಲ್ಲ ನಾವು ಈಗ ಹೇಳೈತಿ ನಿಮ್ಗೆ ಏನಿಲ್ಲ ನೀವು ಏನನ್ನೋದ ನಮ್ಗೆ ಹೇಳ್ಬೇಕು. ನೀವು ಅವ ಬಂದ್ ಹೇಳ್ತಾನ ಇವ ಬಂದ್ ಸಿಎಂ ಬಂದ್ ಹೇಳ್ತಾನ ಸಿಎಂ ಫಂಡ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ. ನೀವು ಡೈರೆಕ್ಟ್ ಏನ್ ಮಾಡಂತ ಗೊತ್ತಿದೆ SC/ST ವಿರೋಧ ಮಾಡಂತ ನೋಡಿ. ನಾನು ಎಸ್ಸಿನಲ್ಲ ನಿಮಗೆ ಅವ್ರು ಮಾತಾಡಲ್ಲ ಅವ್ರು ಮಾತಾಡ ನನ್ನ ಬಗ್ಗೆ ಮೇಡಮ್ ಇಲ್ಲಿ 3 ಹಾಸ್ಟೆಲ್ ಅದಾನ, ಒಬ್ಬ ಹಾಡನ ಅದಾನ. ಹೆಂಗ್ ಮೇಂಟೈನ್ ಮಾಡ್ತಾರ? 3 ಹಾಸ್ಟೆಲ್ ಅದಾರ, ಇಲ್ಲಿ ಒಬ್ಬ ಹಾಡನ ಅದಾನ. ಇನ್ನು ಉಳ್ಕಿದವ್ರು ಎಲ್ಲ ಹೋದ್ರ ಸ್ಟೂಡೆಂಟ್ಸ್ ನೀವು ಕೇಳ್ಬೇಕಲ್ಲ, ಅವ್ರ ಪ್ರಮುಖ ಅವ್ರದ್ದು ಏನ್ ಸಮಸ್ಯೆಗಳದ ಅವ್ನ ಕೇಳೋ ಅಂತ. ಈಗ ನಾ ಲೀವ್ ಮೇಲೆ ಅದೀನಿ ಇವ್ ಮೇಲೆ ಅದನ ಅಂದ್ರೆ ಯಾರಿಗಾರ ಒಬ್ಬರಿಗೆ ಇದು ಮಾಡಿ ಇವತ್ತು ಹೋಗಿದ್ದಾರೆ ಅದು ಯಾರಾದ್ರ ಇವತ್ತು ಹೋಗಿದಾರ. ಎಷ್ಟ್ ಅವ್ರ ಡ್ಯೂಟಿ ಇಲ್ಲ ಅಡಿಗೆ ಮಾಡಿ ಹೌದು ವಾರ್ಡನ್ ಇಲ್ರಿ ಮೇಡಮ್ ಇಲ್ಲಿ ಒಂದೇ ಮಾತು. ಇಲ್ಲಿ ರಾತ್ರಿ 12 ಗಂಟೆಗೆ ಬಂದು ಯಾವಂಗು ಬ್ಲೇಡ್ ಹೊಡೆದ್ರು ಯಾವ ಕೇಳೋ ಇಲ್ಲ. ಸತ್ತ ಏನ ಕ್ಯಾಮ್ರಾ ಬಂದಾಗ ಲಾಸ್ಟ್ ಟೈಮ್ ಒಬ್ಬ 3 ಮಂದಿ ಬಂದು ಒಬ್ಬಂಗ್ ಧಮಕಿ ಕೊಟ್ಟು ಹೋಗಿದಾರ್ರಿ ಆಲ್ರೆಡಿ. ಅದೇನು ಇನ್ನ ಕಂಪ್ಲೇಂಟ್ ಆಗಿಲ್ಲ, ಏನೂ ಆಗಿಲ್ಲ. ಏನಾರ ಆಗಿತ್ತಂದ್ರೆ ಯಾರ ಜವಾಬ್ದಾರಿ ರೀ? ಇವ್ರು ಹೇಳ್ತಾರ ನಾವಿಲ್ಲಾರ್ದಾಗ ಆಗಿರ್ತದ. ಕ್ಯಾಮ್ರಾನು ಬಂದಿದ್ವು ಅವಾಗ ಹೇಳಿದ್ರು ಅವ್ರ ತಂದೆ ತಾಯಿಗೆ ಏನ್ ಹೇಳೋದು ನಾವು ನೋಡಿದ್ರು ಸುಮ್ಮನೆ ಇರ್ಬೇಕ. ಇದೆಲ್ಲ ಪ್ರಾಬ್ಲಮ್ ಅದಾವ್ರಿ. ಇದು ಇನ್ನ ಬಾಳ ಅದಾವ್ರಿ. ಇಲ್ಲೆಲ್ಲಾ ನಶೇಡಿ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಎಲ್ಲಾ ಆಗ್ತಿದೆ. ಆದ್ರೆ ಇಲ್ಲಿ MLA ಆಗ್ಲಿ ಕಾರ್ಪೊರೇಟರ್ ಆಗ್ಲಿ ಯಾರು ಬಂದಿಲ್ಲ. ಇಲ್ಲಿ ವೋಟಿಂಗ್ ಪವರ್ ಇಲ್ಲ ನಮ್ಗೆ ಇಲ್ಲಿ ವೋಟಿಂಗ್ ಪವರ್ ಇಲ್ಲ. ಅದಕ್ಕಂತೇಳಿ ನಾವೆಲ್ಲ ಹೊರಗಿನವರೋದಿರಲ್ಲ. ಯಾರು MLA ಬಂದಿಲ್ಲ, ಕಾರ್ಪೊರೇಟರ್ ಬಂದಿಲ್ಲ, ಯಾರು ಬಂದಿಲ್ಲ. ನಮ್ಗೆ ಇನ್ನ ಮಟ್ಟ ಯಾರು ಕೇಳಕ್ ಬಂದಿಲ್ಲ. 1.5 ವರ್ಷ ನಾವು ಇದ್ದ ಇಲ್ಲ 5 ವರ್ಷ 4 ವರ್ಷ ಇವ್ರು ಇದ್ದವರು ಅದಾರ. ಯಾರು ಬಂದಾರನ್ನ ಕೇಳ್ರಿ ಅವ್ರು. GD ಬಂದಿಲ್ಲ, ಯಾವ ಬಂದಿಲ್ಲ. ಲಾಸ್ಟ್ ಟೈಮ್ ಬಂದ್ರ ಆಶ್ವಾಸನೆ ಕೊಟ್ರ ಹೋದ್ರೆ ಏನು ಕೆಲಸ ಆಗಿಲ್ಲ. ಇದು 4ನೇ ಸಲ ರೀ ಮೇಡಮ್ ನಾವು ಮಾಡಂತಿದ್ದೇವೆ. 4ನೇ ಸಲ ಮಾಡಂತಿದ್ವಿ ನಾವು ಬಂದಾಗ್ಲಿಂತ್ರ 1.5 ವರ್ಷದ್ನಾಗ 4ನೇ ಸಲ ಮುಂಚೆಗೆ ಬಾಳ ಆಗೈತಿ. ಇಲ್ಲಿ ಎಲ್ಲಾ ಹುಡುಗರು ಎದಕ್ ಸೇರ್ಯಾರ ಅಂದ್ರೆ ಇವ್ರಿಗೆಲ್ಲ ಈಗ ಬಾಳ ಸಿಟ್ಟ ಐತ್ರಿ ಮೇಡಮ್. ಆದ್ರೂ ಸಂಭಾಳಿಸ್ಕೊಂಡು ಊಟ ಮಾಡಾರ್ದ ಸ್ಟ್ರೈಕ್ ನಿಂತಾರ. ಅವ್ರು ಯಾವಾಗ ಬರ್ತಾರಲ್ಲ ಅವಾಗ ಊಟ ಮಾಡ್ತೇವ್ ನಾವು. 12 ಗಂಟೆ ಬರ್ಲಿ, ಬೆಳಗ್ಗೆ ಬರ್ಲಿ, ಯಾವಾಗ ಬರ್ತಾನ ಬರ್ಲಿ ಅವಾಗ ಊಟ ಮಾಡ್ತೇವ್ ನಾವು. ಸರ್ ಏನ್ ಹೇಳ್ತೀರಿ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.